ನಮಸ್ತೆ ಎಲ್ರಿಗೂ. ಇವತ್ತೊಂದು ಎಲ್ಲರ ಹತ್ರ ಒಂದು ವಿಷಯ ನನಗೆ ಶೇರ್ ಮಾಡಬೇಕಂತ ಉಂಟು. ಈಗ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಇಬ್ಬರು ಫ್ರೆಂಡ್ಸ್ ಬರ್ತಾರೆ, ಮತ್ತು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಮಾಡ್ಬೋದು, ಹಾಗೇನಿಲ್ಲ. ಆದರೂ ಸಹ ಇವಾಗ ಏನಂದರೆ, ನನಗೆ ಮನಸ್ಸಿನಲ್ಲಿ ಎಂತ ಇಟ್ಟು ಕೂತ್ಕೊಳ್ಳುವುದಂದರೆ ಅದು ಆಗೋದೇ ಇಲ್ಲ ಮುಂಚಿನಿಂದಲೂ ಹಾಗೆ. ಮತ್ತು ಯಾರಾದರೂ ಒಂದು ನಿಮಗೆ ಒಂದು ಸರ್ಪ್ರೈಸ್ ಕೊಡ್ತೇನಂತ ಹೇಳಿದರೆ ಅಷ್ಟು ಕಾದು ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ ನನಗೆ. ಕೂಡಲೇ ಅದು ಎಂತಂತ ಆವಾಗಲೇ ಗೊತ್ತಾಗಲೇಬೇಕು. ಹಾಗೆ ನಾನು ಯಾರು ನನಗೆ ಒಂದು ಸರ್ಪ್ರೈಸ್ ಕೊಡಬೇಡಿ ಅಂತ ಹೇಳೋದು ಯಾವಾಗಲೂ. ಮತ್ತು ವಿಷಯ ಏನಂದರೆ, ನನಗೆ ಈ ಫೋಟೋಸ್ ವಿಡಿಯೋಸ್ ಹಾಗೆ ಇದು ಇವಾಗ ಹೊಸತ್ತೇನಲ್ಲ, ಸಣ್ಣಂದಿನಿಂದಲೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್. ಫೋಟೋ ಯಾರಿಗಾದರೂ ಹೆಣ್ಣು ಮಕ್ಕಳು ನಮಗೆ ಬಂದರೆ ಅವರಿಗೆ ಮೇಕಪ್ ಎಲ್ಲ ಮಾಡಿ ಬಿಡುವುದು, ಅವರಿಗೆ ನಮ್ಮದೇ ರಿಲೇಟಿವ್ಸಿಗೆಲ್ಲ ಒಳ್ಳೆ ಚಂದ ಚಂದ ಫ್ರಾಕ್ಸ್ ಹೊಲಿಯುವುದು, ಅದು ಒಂದು ನನ್ನ ಹಾಬಿ ಆಗಿತ್ತು ಸಣ್ಣಂದಿನಿಂದಲೂ. ಹಾಗೆ ಈಗ ಸಹ ನನಗೆ ಎಲ್ಲಿಯಾದರೂ ಹೆಣ್ಣು ಮಕ್ಕಳನ್ನೆಲ್ಲ ನೋಡುವ ಖುಷಿಯಾಗೋದು. ಮತ್ತು ಎಂತ ಆಯ್ತಂದರೆ, ನಿನ್ನೆ ಒಂದು ನಾನು ವಿಡಿಯೋ ಹಾಕಿದ್ದೇನೆ ಫೇಸ್ಬುಕ್ಕಲ್ಲಿ. ಎಂಥದಪ್ಪ, ನಾನೊಂದು ಎಲ್ಲಿ ಹೋಗಿ ಮನೆಗೆ ಬರುವಾಗ ಹೋಗುವಾಗ ನನಗೆ ಬೇರೆ ಕೆಲಸ ಇಲ್ಲಲ್ಲ. ಉಂಟು ಕೆಲಸ, ಜನ ಎಣಿಸ್ಬೋದು, ಕೆಲಸ ಇಲ್ಲ ಅಂತ ಎಲ್ಲರಿಗೂ ಹೇಳೋದಿಲ್ಲ. ಅದೇ ಟಾಪಿಕ್ ಈಗ ನಾನು ಮಾತಾಡೋದು. ಹಾಗೆ ಹೋಗಿ ಬಂದ ಕೂಡಲೇ ಒಂದು ನನಗೇನಾದರೂ ವೀಡಿಯೋಸ್ ಮಾಡೋದೆಲ್ಲ ಅಭ್ಯಾಸ ಉಂಟು. ಹಾಗೆ ಅದು ಸಹ ಸಂಡೇ ಆದರೆ ನನಗೆ ತುಂಬ ಒಳ್ಳೆಯದು. ನನ್ನ ಹಸ್ಬೆಂಡ್ ಇರ್ತಾರೆ, ಅವರಿಗೆ ಒಂದು ಪ್ಲೀಸ್ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ ಕೂಡಲೇ ಅವರು ವಿಡಿಯೋ ತೆಗೀತಾರೆ. ಹಾಗಾಗಿ ಈ ಮಕ್ಕಳ ಹತ್ರ ಆದರೆ ಸ್ವಲ್ಪ ಆದರೂ ಇವರಿಗೆ ಇದು ಮಾಡಬೇಕು. ನನ್ನ ಹತ್ರವೇ ಹೇಳೋದು, ನೀನು ಅವನಿಗೆ ಹೇಳು, ಅವನ ಹತ್ರ ಹೇಳೋದು, ಹಾಗೆಲ್ಲ ಹೇಳ್ತಾರೆ ಮಕ್ಕಳು. ಅವರದೆಲ್ಲ ಕಡೆ ಇದ್ದದ್ದೆಲ್ಲ. ಹಾಗಾಗಿ ಇಲ್ಲದಿದ್ದರೆ ನಾನು ಸೆಲ್ಫಿ ವಿಡಿಯೋ ಮಾಡೋದು. ನಮ್ಮ ಮಾದೇವಿ ಇದ್ದರೆ ಮಾದೇವಿ ಸಹ ಮಾಡ್ತಾಳೆ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಗೂ, ರಮ್ಯಾ ಅಂತೂ ನನಗೆ ಬೇಕಾದ ಹಾಗೆ. ರಮ್ಯನಿಗೆ ವಿಡಿಯೋ ತೆಗೆಯೋದು ಇಂಟ್ರೆಸ್ಟ್ ಉಂಟು, ನನಗೆ ವಿಡಿಯೋ ತೆಗೆಸಿಕೊಳ್ಳುವುದು ಇಂಟ್ರೆಸ್ಟ್ ಉಂಟು. ಹಾಗಾಗಿ ನಂದು ಯಾವಾಗಲೂ ಫೇಸ್ಬುಕ್ ಯಾವಾಗಲೂ ಬ್ಯುಸಿ. ಕಡೆಗೆ ಏನಾಯ್ತಂದರೆ, ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದಕ್ಕೆ ಒಂದು ಯಾರೋ ಒಬ್ಬರು ಕಾರ್ಕಳದ ಜನ, ಅದು ಮೋಸ್ಟ್ಲಿ ಅವರ ಪ್ರೊಫೈಲ್ ಚೆಕ್ ಮಾಡಿದೆ, ಮತ್ತು ಬ್ಲಾಕ್ ಮಾಡಿದ್ದೇನೆ, ಅದು ವಿಷಯ ಬೇರೆ. ಅವರಿಗೆ ರಿಪ್ಲೈ ಕೊಟ್ಟು ವೆಯ್ಟ್ ಮಾಡಿ ಅವರ ರಿಪ್ಲೈ ಬರುವವರಿಗೆ ಕಾದು ಮತ್ತೆ ಬ್ಲಾಕ್ ಮಾಡೋದು. ಯಾಕೆಂದರೆ ಅವರೇ ಅನ್ಫಾಲೋ ಮಾಡ್ಬೋದು, ಇಂಟ್ರೆಸ್ಟ್ ಏನಾದರೂ ಇಲ್ಲದಿದ್ದರೆ ನೋಡಲಿಕ್ಕೆ. ಯಾರದ್ದು ಫೋರ್ಸ್ ಇಲ್ಲ, ವಿಡಿಯೋ ನೋಡಿ ಅದು ನೋಡಿ ಯಾರಿಗೂ ನಾನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಇಲ್ಲಿಯವರೆಗೂ ನಾನು ಕೇಳಲಿಲ್ಲ ಏನು. ಅವರಾಗಿಯೇ ಫಾಲೋ ಮಾಡುವವರೇ ಒಂದು 76,000 ಹತ್ತಿರ ಆಯ್ತಲ್ಲ ಇವಾಗ. ಹಾಗಾಗಿ ಬೇಡದಿದ್ದವರು ಅನ್ಫಾಲೋ ಮಾಡಿದರೆ ನನಗೇನು ನಷ್ಟ ಸಹ ಇಲ್ಲ. ಆದರೂ ಸಹ ಎಲ್ಲ ಫಾಲೋವರ್ಸ್ ಅಂದರೆ ನನಗೆ ಒಂದು ಏನೋ ನನಗೆ ಪ್ರೀತಿ, ಅದರಿಂದ ನನಗೇನು ಲಾಭ ಏನಾದರೂ ಇಲ್ಲ. ಹಾಗಾಗಿ ಆದರೂ ಸಹ ಇವರು ಬರೆದಿದ್ದಾರೆ ಏನಂದರೆ, ನೀವು ನಿಮ್ಮ ಏಜಿಗೆ ತಕ್ಕ ಹಾಗೆ ಇದು ಮಾಡಿ ಅಂತ ಕೆಲಸ. ಅವರು ಹೇಳಬೇಕಂತ ಏನಿಲ್ಲ, ಹೇಳುವವರು ನನಗಿದ್ದಾರೆ. ನಮ್ಮ ಮನೆಯಲ್ಲಿ ಸಹ ನನ್ನ ಹಸ್ಬೆಂಡ್ ಇದ್ದಾರೆ, ಹಿರಿಯರಾಗಿ ಅಮ್ಮ ಇದ್ದಾರೆ. ಆದರೂ ಸಹ ಅವರಿಗೆ ಹೇಳುವ ಅಗತ್ಯ ಇರಲಿಲ್ಲ, ಅವರ ಹೆಸರು ಹೇಳುವುದು ಬೇಡ. ಆದರೂ ಸಹ ಅವರನ್ನು ಬ್ಲಾಕ್ ಮಾಡಿದ್ದೇನೆ. ಕಡೆಗೆ ನನ್ನ ಏಜಿಗೆ ತಕ್ಕ ಹಾಗೆ ನಡಿಬೇಕು. ನಾನೊಂದು ಕ್ವಶನ್ ಕೇಳಿದೆ ಅವರಿಗೆ, ನನ್ನ ಏಜಿಗೆ ಹೇಗೆ ನಡಿಬೇಕಂತ ಒಂದು ಹೇಳಿಕೊಡಿ ಅಂತ ಅದರಲ್ಲೇ ಹಾಕಿದೆ ಕಮೆಂಟಲ್ಲೇ. ಎಂಥ ರಿಪ್ಲೈ ಬರ್ತದೆ ನೋಡುವ ಅಂತ ವೆಯ್ಟ್ ಮಾಡಿ ಮತ್ತೆ ಇದು ಮಕ್ಕಳನ್ನೆಲ್ಲ ನೋಡಿಕೊಳ್ಬೇಕಂತೆ ಚಂದದಲ್ಲಿ. ಅವರಿಗೆ ಗೊತ್ತುಂಟಾ ನಾನು ಮಕ್ಕಳನ್ನು ಚಂದದಲ್ಲಿ ನೋಡ್ತೇನಾ ಇಲ್ಲ ಅಂತ ಅವರಿಗೆ ಗೊತ್ತುಂಟಾ? ನಮ್ಮ ಮಕ್ಕಳನ್ನು ಇಷ್ಟು ಏಜ್ ಆಗುವವರೆಗೆ ನಾವು ಹೇಗೆ ಬೆಳೆಸಿದ್ದೇವಂತ ನಮಗೆ ಗೊತ್ತುಂಟು. ಅವರೇನು ಮನೆಯಲ್ಲಿ ಬಂದು ಅಡಿಗೆ ಎಲ್ಲ ಮಾಡಿಕೊಟ್ಟು ಮಕ್ಕಳನ್ನು ಬೆಳೆಸಿದ್ದಲ್ವೇ ಅಲ್ಲ, ಕೆಲಸದವರು ಬೆಳೆಸಿದ್ದು ಅಲ್ಲ. ಸಣ್ಣದಿರುವಾಗ ನೋಡಿರ್ಬೋದು ಕೆಲಸದವರು, ಹಾಗೆ ಎಲ್ಲರೂ ನೋಡ್ತಾರೆ. ಇಷ್ಟು ದೊಡ್ಡವರಾಗುವವರೆಗೆ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಹಸ್ಬೆಂಡ್ ಆದರೂ ಆಫೀಸಲ್ಲಿ ಇರ್ತಾರೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ. ಅಮ್ಮವೇ ನೋಡಿಕೊಂಡದ್ದು ಮಕ್ಕಳದ್ದು. ದೇವರನ್ನು ಇದು ಮಾಡಿ ಕೂತ್ಕೊಳ್ಬೇಕಂತೆ. ಅಷ್ಟು ಮುದುಕಿ ಸಹ ಆಗಲಿಲ್ಲ, ಮುದುಕಿ ಆಗಬೇಕಂತ ಸಹ ಇಲ್ಲ. ದೇವರ ಭಜನೆಯನ್ನು ಯಾವಾಗಲೂ ಮಾಡ್ಬೋದು. ಆದರೂ ಸಹ ನಮಗೆ ಕೂಡುವಷ್ಟು ನಾವು ಮಾಡ್ತೇವೆ, ಅವರು ಹೇಳಬೇಕಂತ ಸಹ ಇಲ್ಲ. ಅವರಿಗೆ ಅಷ್ಟು ಇದೆಲ್ಲ ಕಿರಿಕಿರಿ ಆಗ್ತದಾದರೆ ಅವರೇ ಅನ್ಫಾಲೋ ಮಾಡ್ಬೋದಿತ್ತಲ್ಲ. ಸುಮ್ಮನೆ ಒಂದು ನೆಗೆಟಿವ್ ಕಮೆಂಟ್ ಬರೆದು ಸ್ವಲ್ಪ ಡಿಮೋಟಿವೇಟ್ ಮಾಡುವಂತ ಇತ್ತು ಕಾಣಬೇಕು. ನನಗೇನಾಗೋದಿಲ್ಲ, ಯಾಕೆಂದರೆ ನಂದು 99% ಫಾಲೋವರ್ಸ್ ಎಲ್ಲ ನನ್ನ ಮೇಲೆ ಪ್ರೀತಿ ಇದ್ದವರಂತ ನಾನು ಎಣಿಸ್ತಾ ಇದ್ದೇನೆ. ಇಲ್ಲದವರು ಅನ್ಫಾಲೋ ಮಾಡಿ ಬೇಜಾರೇನಿಲ್ಲ.
ಹಾಗೆ ಎಲ್ಲಿ ಹೋದರೂ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಸಹ ನನ್ನ ಪೇಜ್ ಅವರಿಗೆ ಕೆಲವರೆಲ್ಲ ಹೇಳಿಕೊಂಡು ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮದು ನಾನು ಪೇಜಿಗೆ ಮೊದಲು ಹೋಗಿ ನೋಡುವುದಂತ. ಹಾಗೆ ನೋಡಿದರೂ ಸಂತೋಷ, ನೋಡದಿದ್ದರೆ ಅದರಲ್ಲಿ ಬೇಜಾರೇನಿಲ್ಲ. ನಮ್ಮದೇ ಖುಷಿಗೋಸ್ಕರ, ನಾನು ನನ್ನದೇ ಖುಷಿಗೋಸ್ಕರ ಮಾಡೋದು ಇದನ್ನು, ಮೆಚ್ಚಿಸಲಿಕ್ಕೆ ಅಂತ ಅಲ್ಲ. ಆದರೂ ಸಹ ಹೀಗೆ ಬರೆದ್ರಲ್ಲ ಅವರಿಗೆ ಮತ್ತೆ ನಾನು ರಾತ್ರಿ ಅದವರ ರಿಪ್ಲೈ ನೋಡಿ ಮತ್ತೆ ಬ್ಲಾಕ್ ಮಾಡಿ ಬಿಟ್ಟೆ. ಇನ್ನು ಹೇಗೂ ಅವರಿಗೆ ನನ್ನ ಪೇಜ್ ನೋಡಲಿಕ್ಕೆ ಕಾಣುವುದಿಲ್ಲ. ಹಾಗಾಗಿ ನಾನು ಎಣಿಸೋದು, ಬೇಡದಿದ್ದವರು ಅನ್ಫಾಲೋ ಮಾಡ್ಬೋದು, ಯಾರದ್ದು ಫೋರ್ಸ್ ಇಲ್ಲ ಇದರಲ್ಲಿ. ಅಲ್ಲ ಅವರು ನನ್ನನ್ನು ಫಾಲೋ ಮಾಡಿ ನನಗೆ ಏನಾದರೂ ಅಷ್ಟೊಂದು ಲಾಭ ಏನಾದರೂ ಉಂಟಂತ ಎಣಿಸ್ತಾರೆ, ಅದು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಕಮೆಂಟ್ಸ್ ಎಲ್ಲ ಹಾಕದಿದ್ದರೂ ಯಾರೂ ಏನು ಬೇಜಾರಿಲ್ಲ. ನನಗೆ ರಿಪ್ಲೈ ಮಾಡಲಿಕ್ಕೂ ಅಷ್ಟು ಇದ್ದಿಲ್ಲ. ಎಲ್ಲರ ಕಮೆಂಟ್ಸ್ ಓದ್ತೇನೆ ನಾನು, ಎಲ್ಲರಿಗೆ ರಿಪ್ಲೈ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ. ಹಾಗಾಗಿ ಎಲ್ಲರೂ ನನ್ನ ಪ್ರೀತಿ ಪಾತ್ರರಿಗೆಲ್ಲ ನನ್ನದು ತುಂಬ ಥ್ಯಾಂಕ್ಸ್. ಬೇಡದವರು ಅನ್ಫಾಲೋ ಮಾಡಿ, ಅದರಲ್ಲಿ ಬೇಜಾರು ಏನಿಲ್ಲ. ನನಗೆ ಒಂದು ಟೈಮ್ ಪಾಸ್ ಅಂದರೆ ಈ ವಿಷಯದಲ್ಲಿ ನನಗೆ ಫೇಸ್ಬುಕ್ ಅಂದರೆ ನನ್ನದು ಮುಂಚಿನಿಂದಲೂ ತುಂಬ 2010ನಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಸಹ ನನ್ನ ಪೇಜ್ ಮಾನಿಟೈಸು ಆಗಿದೆ. ಹಾಗಾಗಿ ನನಗೆ ಅದೊಂದು ಒಳ್ಳೆಯ ಟೈಮ್ ಪಾಸ್ ಆಗ್ತದೆ. ಮತ್ತು ನನ್ನ ಮನೆಯ ಕೆಲಸವನ್ನು ನಾನು ಯಾರಿಗೂ ವಹಿಸಿಕೊಡಲಿಲ್ಲ, ನಾನೇ ಮಾಡೋದು. ಅದೊಂದು ಅವರು ಈಗ ನೋಡಲಿಕ್ಕೆ ಅವರಿಗೆ ಆಗೋದಿಲ್ಲ, ಬ್ಲಾಕ್ ಮಾಡಿದ್ದೇನೆ. ಆದರೂ ಸಹ ಪಕ್ಕನೆ ಅವರದ್ದು ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವರು ಸಹ ಎಷ್ಟು ಮುದುಕಿಯಲ್ಲ ನನಗೆ ಹೇಳಿದ ಮಾತು. ಪ್ರೊಫೈಲ್ ನೋಡುವಾಗ ಸ್ವಲ್ಪ ಯಂಗೇಜಿನವರಾಗಿದ್ದರು. ಅವರು ನನಗೆ ಹೇಳುವಷ್ಟು ಏನು ಅವರಿಗೆ ರೈಟ್ಸ್ ಇಲ್ಲ. ಆದರೂ ಹೇಳಿ, ಅದೇನು ತೊಂದರೆ ಇಲ್ಲ, ಹೇಳಿ. ಈಗ ನಾನು ಇದು ಮಾಡಿದ್ದೇನಲ್ಲ, ನನ್ನ ಸರ್ಜರಿ ಆಗಿ ಬಂದ ನಂತರ ನಾನು ಒಂದೇ ಒಂದು ದಿನ ಹೊರಗಿನ ಫುಡ್ ತಂದು ತಿಂದಿದ್ದೇನೆ. ಮತ್ತು ಇಷ್ಟು 1 ತಿಂಗಳು ಕಳೀಲಿಕ್ಕೆ ಆಯ್ತಲ್ಲ, ಈಗ ನಾನೇ ಮಾಡಿ ತಿಂದದ್ದು. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಪ್ರೀತಿಯಿಂದ ಏನಾದರೂ ಹಿಡ್ಕೊಂಡು ಬರ್ತಾರೆ. ಹಾಗೆ ನಾವು ಒಟ್ಟಿಗೆ ಮಾಡಿ ಗಮ್ಮತ್ತು ಮಾಡ್ತೇವೆ ಇಲ್ಲಿ. ಅದಕ್ಕಿಂತ ಹೆಚ್ಚಿನದನ್ನು ನಾನು ವರ್ಣನೆ ಎಲ್ಲ ಮಾಡ್ತೇನೆ. ನನಗೆ ಸ್ವಲ್ಪ ಕಾಮಿಡಿ ಮಾಡೋದಂದರೆ ತುಂಬ ಇಷ್ಟ. ಹಾಗೆ ನಾನು ತಿನ್ನುವುದು ಜಾಸ್ತಿ ತಿನ್ನುವುದಿಲ್ಲ, ಹೇಳುವುದು ಮಾತ್ರ ಇಷ್ಟು ಹೇಳ್ತೇನೆ. ಹಾಗೆ ತಿಂದೆ, ಸ್ವೀಟ್ ತಿಂದೆ, ಅದೆಲ್ಲ ಗಮ್ಮತ್ತಿಗೆ ಅಷ್ಟೆಲ್ಲ. ನಾನು ಎಂತ ಎಲ್ಲ ತಿಂತೇನಂತ ನಮ್ಮ ಗ್ರೂಪಿನವರಿಗೆಲ್ಲ ಗೊತ್ತುಂಟು. ಎಷ್ಟು ಊಟ ಮಾಡ್ತೇನೆ, ಇಷ್ಟೇ ಊಟ ಮಾಡಿ, ಮಗುವಿಗಿಂತ ಕಡಿಮೆ ಊಟ ಮಾಡೋದು ನಾನು. ಹಾಗಾಗಿ ಇದೆಲ್ಲ ನಾನು ತಮಾಷೆಗೋಸ್ಕರ ಅಷ್ಟು ತಿಂದೆ, ಇಷ್ಟು ತಿಂದೆ, ಗಡ್ಬಡ್ ತಿಂದೆ ಎಲ್ಲ ಹೇಳ್ತೇನಲ್ಲ, ಅಷ್ಟೆಲ್ಲ ನಾನು ಇಲ್ಲ. ಇದೊಂದು ಸ್ವಲ್ಪ ಟೈಮ್ ಪಾಸಿಗೆ ನನ್ನ ವಿಡಿಯೋ. ಬಾಯ್ ಬಾಯ್.